ಇಂದು ಮಧ್ಯಾಹ್ನ ಸುರಿದ ಭಾರೀ ಗಾಳಿ ಮಳೆಗೆ ಮದುವೆಗೆ ಹಾಕಿದ್ದ ಶಾಮಿಯಾನ ಮತ್ತು ಕುರ್ಚಿಗಳು ಗಾಳಿಯಲ್ಲಿ ಹಾರಿ ಹೋದ ಘಟನೆ ಹೊನ್ನಳ್ಳಿ ತಾಲೂಕಿನ ಅರಬಗಟ್ಟೆ ಹತ್ತಿರದ ಮಲ್ಲದೇವರಕಟ್ಟೆ ದೇವಸ್ಥಾನದಲ್ಲಿ ನಡೆದಿದೆ. ಅರಬಗಟ್ಟೆಯ ಮಲ್ಲದೇವರಕಟ್ಟೆ ದೇವಸ್ಥಾನದಲ್ಲಿ ಇಂದು ಮದುವೆ ಕಾರ್ಯ ನಡೆಯುತ್ತಿದ್ದು, ಪ್ರಕೃತಿ ಶಾಮಿಯಾನ ಅಂಗಡಿ ಮಾಲೀಕರಾದ ನಾಗರಾಜ್ ಗೋವಿನಕೋವಿ ಎಂಬುವರು ತಮ್ಮ ಶಾಮಿಯಾನ ಮತ್ತು ನೂರಾರು ಕುರ್ಚಿಗಳನ್ನು ತಂದು ಹಾಕಿದ್ದರು. ಆದರೆ ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಸುರಿದ ಭಾರೀ ಗಾಳಿ ಮಳೆಗೆ ಶಾಮಿಯಾನ ಹರಿದು ಕುರ್ಚಿಗಳ ಸಮೇತ ಗಾಳಿಯಲ್ಲಿ ಹಾರಿ ಹೋಗಿದೆ. ಇದರಿಂದ ಮಾಲೀಕ ನಾಗರಾಜ್ಗೆ ಸುಮಾರು ರು 1 ಲಕ್ಷ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. Hello.